ಪಿಎಂ ಸ್ವನಿಧಿ ಯೋಜನೆಯಡಿ ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆಯೋಜಿಸಿದ ಸಾಲ ಮೇಳ ಹಾಗೂ ಡಿಜಿಟಲ್ ಕ್ಯಾಂಪ್ ತರಬೇತಿ ಕಾರ್ಯಕ್ರಮಕ್ಕೆ ನಗರಸಭೆ ಆಯುಕ್ತ ಆಂಜನೇಯಲು ಇಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷ ರಘು ಮತ್ತು ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಆಂಜನೇಯಲು, ನಗರದಲ್ಲಿ ಸುಮಾರು 1,250 ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಲಾಗಿದ್ದು, ಅವರಿಗೆ ವಿವಿಧ ಬ್ಯಾಂಕುಗಳಿಂದ ಸಿಗುವ ಸಾಲ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಬೀದಿ ಬದಿ ವ್ಯಾಪಾರಿ ಬಾಲಕೃಷ್ಣರವರು ಮಾತನಾಡುತ್ತಾ, ಈ ಹಿಂದೆ ಬ್ಯಾಂಕಿನಲ್ಲಿ ಖಾತೆ ತೆರೆಯಬೇಕಾದರೆ ಸಾಕಷ್ಟು ಕಷ್ಟ ಆಗುತ್ತಿತ್ತು. ಆದರೆ ಜನ್ಧನ್ ಯೋಜನೆ ಮೂಲಕ ಪ್ರತಿಯೊಬ್ಬರಿಗೂ ಉಚಿತವಾದ ಖಾತೆ ಮಾಡಿಕೊಡಲಾಗುತ್ತಿದೆ. ಇದರಿಂದ ಬ್ಯಾಂಕಿನ ವಹಿವಾಟು ಸುಲಭವಾಗಿದೆ ಎಂದು ಹೇಳಿದರು. ಮಹಿಳಾ ವ್ಯಾಪಾರಿ ಸುಜಾತ ಮಾತನಾಡುತ್ತಾ, ಬ್ಯಾಂಕಿನಿಂದ ಉಚಿತವಾಗಿ ಸಾಲದ ನೆರವಿನಿಂದ ಬಸ್ ನಿಲ್ದಾಣದಲ್ಲಿ ಹೂವಿನ ಅಂಗಡಿ ತೆರೆದಿದ್ದು, ವ್ಯಾಪಾರ ಉತ್ತಮವಾಗಿ ನಡೆಯುತ್ತಿದ್ದು, ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಪ್ರತ್ಯೇಕವಾಗಿ ಒಂದು ಕಾಯ್ದೆ ಮಾಡಿದೆ. ಆ ಕಾಯ್ದೆಯ ಎಲ್ಲರಿಗೂ ನಾನು ವಂದನೆಗಳು. ಯಾರು ಕೆಲವು ತೊಂದರೆಗಳಿರ್ತಾರಲ್ಲ, ಆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸೌರವಾಗಿ ತಿಳಿಸಿಕೊಡ್ತಕ್ಕಂತಹ ಒಂದು ತರಬೇತಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಅವರಿಗೆ ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತವೆ, ವಿವಿಧ ಬ್ಯಾಂಕ್ಗಳು ಯಾವ ರೀತಿ ಸಾಲ ಕೊಡ್ತವೆ, ಮತ್ತು ಅದನ್ನು ತೀರುವಳಿ ಮಾಡಿದ್ರೆ ಮತ್ತೆ ಪುನಃ ಸಾಲ ನೀಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ನೀಡಲಾಗುತ್ತೆ, ಮತ್ತು ಯೋಜನೆಗಳು ಅವರಿಗೆ ವಿಮೆ ಯೋಜನೆ, ಅಪಘಾತ ಯೋಜನೆ, ಸಾಮಾನ್ಯ ವಿಮೆಗಳು ಯಾವ ರೀತಿ ದೊರೆಯುತ್ತವೆ, ಎಲ್ಲ ಯೋಜನೆಗಳ ಬಗ್ಗೆ ಅವರಿಗೆ ಮಂತ್ರಿಯವರು ಈ ಅಕೌಂಟ್ಗಳು ಮಾಡಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಕಾಯ್ದೆಯನ್ನು ಮಾಡಿದ್ದಕ್ಕೆ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಆಯಿತು. ನಮ್ಮ ಮಕ್ಕಳನ್ನು ಪೋಷಣೆ ಮಾಡಲು, ನಮ್ಮ ಮಕ್ಕಳಿಗೆ ಒಂದು ಇನ್ಶೂರೆನ್ಸ್ ಆಗಲಿ, ಒಂದು ಆರೋಗ್ಯ ಇಲಾಖೆಯಿಂದ ಎಲ್ಲ ಇಲಾಖೆಗಳಿಂದ ಏನೇನು ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳು ಕೊಡಿಸುವ ಮುಖಾಂತರ ನಮ್ಮ ಸಂಸಾರಗಳು ಸುಖಕರವಾಗಿದೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಹೂವು ವ್ಯಾಪಾರ ಚಿಲ್ಲರೆ ಅಂಗಡಿ ಇದೆ. ಅದರಿಂದ ನಮಗೆ ಇಬ್ಬರು ಹೆಣ್ಮಕ್ಳು ಮನೆಯಲ್ಲಿ ಪರವಾಗಿಲ್ಲ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಇದರಿಂದ ನಮ್ಮ ಮುನ್ಸಿಪಲ್ ಆಫೀಸಿಂದ ನಮಗೇನು ತೊಂದರೆ, ಲೋನುಗಳು ಅದೆಲ್ಲ ಪರವಾಗಿಲ್ಲ. ಮೋದಿ ಸರ್ಕಾರದಿಂದ ನಮ್ಗೆ ಸ್ವಲ್ಪ ಅನುಕೂಲವಾಗಿದೆ. ಚೆಕಪ್ಪು ಲೋನುಗಳು ಎಲ್ಲನೂ ನಮ್ಗೆ ಪರವಾಗಿಲ್ಲ, ನಮಗೆ ತೊಂದರೆ ಏನಿಲ್ಲ. ಇವಾಗ